ಗುಡ್ ಮಾರ್ನಿಂಗ್ ಗೈಸ್. ಸೊ ನಂದು ಟ್ರೇಡ್ ಆಲ್ಮೋಸ್ಟ್ ಏನು 15 ಮಿನಿಟ್ಸ್ ಬ್ರೇಕ್ಔಟ್ ಆಗಿದೆಯಲ್ಲ, ಈ ಲೆವೆಲ್ದಲ್ಲಿ ಎಂಟ್ರಿ ಆಗಿದೆ ನಂದು. ಓಕೆ, ಸೊ ಟಾರ್ಗೆಟ್ ಏನಿದೆ ಅಂದರೆ ಎಕ್ಸಾಕ್ಟ್ಲಿ ಏನು ಸ್ಟಾಪ್ ಲಾಸ್ ಇತ್ತಲ್ಲ, ಮೀನ್ಸ್ 1.7 1.63 ಅದರದ 2 ಟೈಮ್ಸ್ ಯೂಸಲಿ ನಾವು ಟಾರ್ಗೆಟ್ ತೊಗೋಬೇಕು. ಸೊ ಆಲ್ಮೋಸ್ಟ್ 3 ಪಾಯಿಂಟ್ ಆಗುತ್ತೆ, ಅಂದರೆ ಮೀನ್ಸ್ 3 ರೂಪೀಸ್. ಸೊ ಮ್ಯಾಕ್ಸಿಮಮ್ ನಾವು ಟಾರ್ಗೆಟ್ ಏನು ಮಾಡ್ಬೋದು, ಇಲ್ಲಿ ತೊಗೋಬೋದು. ಓಕೆ, ಇಲ್ಲಿ ಮಟ್ಟ ಹೋಲ್ಡ್ ಮಾಡೋಣ ಟ್ರೇಡ್. 180 ಆಪ್ಷನ್ ಪ್ರೀಮಿಯಮ್ದಲ್ಲಿ ನಾನು ಏನೋ ಪುಟ್ನ ಖರೀದಿ ಮಾಡಿದ್ದೀನಿ. ಸೊ ಲಾಜಿಕ್ ಏನಾಗಿದೆ, ಇಲ್ಲೇನಿದೆಲ್ಲ ಇಂಟ್ರಾಡೇಯಲ್ಲಿ ಇದು ನೆಗೆಟಿವಿಟಿ ಇದೆ. ಓಕೆ, ಸೊ ಆಮೇಲೆ ಈ ಲೆವೆಲ್ ಏನಿದೆಲ್ಲ ಸಪೋರ್ಟ್ ಲೆವೆಲ್ ಇದೆ. ಯೂಸಲಿ ಈ ಲೆವೆಲಿಂದ ಈ ಲೆವೆಲ್ ಎಕ್ಸಾಕ್ಟ್ಲಿ. ಓಕೆ, ಮೇ ಬಿ ಟೈಮ್ ತೊಗೋಬೋದು ಬರಲಿಕ್ಕೆ, ಬಟ್ ಬರ್ತ್ 100%, ನಾಟ್ 100%. ಯಾಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಏನು 100% ಇಲ್ಲ. ಸೊ ವೇಟ್ ಮಾಡೋಣ. ಏನಾಗ್ಬೋದು ಇಲ್ಲಿ ಕಂಡೀಷನ್, ಇದೇನು ಬಂದಿದ್ದಿಲ್ಲ ಕೆಳಗಡೆ, ಸ್ವಲ್ಪ ಪುಲ್ ಬ್ಯಾಕ್ ಆಗಿ ರಿವರ್ಸ್ ಆಗ್ಬೋದು. ಓಕೆ, ದೀಸ್ ಆರ್ ದ ಕಂಡೀಷನ್ಸ್. ಸೊ ವೇಟ್ ಮಾಡೋಣ. 50 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ. ರಿಸ್ಕ್ ₹1 ಇದೆ, ರಿವಾರ್ಡ್ ಅಗೇನೆಸ್ಟ್ 1:2 ಇದೆ ನಮ್ಮದು. ಓಕೆ, $1.62. E7. ಓಕೆ, ಚಲೋ ಇಷ್ಟು ಟಾರ್ಗೆಟ್ ಇಟ್ಕೊತೀನಿ ನಾನು. ಈ ಪ್ರೈಸ್ ಬಂದರೆ ನನ್ನ ಪೊಸಿಷನ್ ಎಕ್ಸಿಟ್ ಆಗುತ್ತೆ. 176.66 ಪ್ರೈಸ್. ಸೊ ಏನಾಗಿದೆ, ಯೂಸಲಿ ಇದೇನು ಪುಲ್ ಬ್ಯಾಕ್ ಬಂದಿದೆಯಲ್ಲ, ಆ್ಯಕ್ಚುಲಿ ಇದು ರೀಟೆಸ್ಟಿಗೆ ಹೋಗಿದೆ. ಇಲ್ಲೇನು ಪ್ರೀವಿಯಸ್ ಡೇ ಕ್ಲೋಸಿಂಗ್ ಇರ್ತಲ್ಲ, ಮೀನ್ಸ್ ಇದು ಓಪನಿಂಗ್ ಪ್ರೈಸ್, ಆ ಪ್ರೈಸಲ್ಲಿ ರೀಟೆಸ್ಟ್ ಹೋಗಿದೆ ಅದು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಲೆವೆಲ್ಸ್. ಓಕೆ, ಮಾಡಲ. ಓಕೆ, ಈ ಲೆವೆಲ್ ಏನಿದೆಲ್ಲ ಇದು ಬ್ರೇಕ್ಔಟ್ ಆಗಿ, ಪ್ರೀವಿಯಸ್ ಡೇ ಬ್ರೇಕ್ಔಟ್ ಆಗಿ ಇದು ರೀಟೆಸ್ಟ್ ಆಗಿದೆ. ಸೊ ರೀಟೆಸ್ಟ್ ಆಗಿದೆ, ಏನಾಗಿದೆ, ಕಂಟಿನ್ಯೂಷನ್ ಆಗ್ತಾ ಇದೆ. ಸೊ ಬೇಸ್ಡ್ ಆನ್ ಈ ಸೈಕಾಲಜಿ ಮೇಲೆ ನಮ್ಮದು ಟ್ರೇಡ್ ಏನಾಗಿದೆ, ಎಕ್ಸಿಕ್ಯೂಟ್ ಆಗಿದೆ. ಓಕೆ, ನನ್ನ ಹತ್ರ ಒಂದು ಲಾಟ್ ಇದೆ. ಬಂಧನ್ ಸೊ ಇದು ಏನು ಇರೋದಿಲ್ಲ, ಇದು ಸ್ವಲ್ಪ ಏನಾಗುತ್ತೆ, ಇಲ್ಲಿ ಪುಷ್ ಆಗುತ್ತೆ. ಮೀನ್ಸ್ ಮಾರ್ಕೆಟಲ್ಲಿ ಏನಿದೆ, ಬೈಯರ್ ಒಂದ್ಸತಿ ಅಟೆಂಪ್ಟ್ ಮಾಡ್ತಾರೆ, ಅವರು ತಮ್ಮ ಪೊಸಿಷನ್ ಲಾಸ್ ಆಗ್ತಿರ್ತಾರೆ. ಸೊ ಓವರಾಲಿ ಟ್ರೆಂಡ್ ಪಾಸಿಟಿವ್ ಇದೆ. ಓಕೆ, ಈ ಟ್ರೆಂಡಲ್ಲಿ ಏನಿದೆ, ಪಾಸಿಟಿವ್ ಇದೆ. ಸೊ ಎವ್ರಿ ಹೈ ರೆಸ್ಪೆಕ್ಟ್ ಮಾಡ್ತಿದೆ ಮಾರ್ಕೆಟ್. ಸೊ ಇಲ್ಲಿ ಏನಾಗಿದೆ, ಇಲ್ಲಿಂದ ಲೋವರ್ ಲೋ ಸ್ಟಾರ್ಟ್ ಆಗಿದೆ ಮಾರ್ಕೆಟ್. ಸೊ ಇದನ್ನು ನಾವು ಕ್ಯಾಪ್ಚರ್ ಮಾಡ್ತಿದ್ದೆ ಅಷ್ಟೇ.
3.28. Okay, this is my target. ಸೊ ಟ್ರೇಡ್ ಏನಾಗ್ತದೆ ವಿತ್ ಲಾಜಿಕ್ ಮಾಡೋದು. ಓಕೆ, ಇದೇನು ಬ್ರೇಕ್ಔಟ್ ಈ ಲೆವೆಲ್ ಆಗಿದಿಲ್ಲ, ಯೂಸಲಿ ನಮ್ಮದು ಒಂದ್ಸತಿ ಅಟೆಂಪ್ಟ್ ಮಾಡ್ಬೋದು ಇಲ್ಲಿ ರಿಟೆಸ್ಟಿಗೆ. ಸೊ ಇದೇನು ಬ್ರೇಕ್ಔಟ್ ಆಗಿ ರಿಟೆಸ್ಟ್ ಆಗಿ ಕಂಟಿನ್ಯೂಷನ್ ಆಗುತ್ತಾ ವೇಟ್ ಮಾಡೋಣ. ಇದೇನು ಲಾಸ್ಟ್ ಮೀನ್ಸ್ ಪ್ರೀವಿಯಸ್ ಟು ಪ್ರೀವಿಯಸ್ ಡೇ ಏನಿದೆಯಲ್ಲ, ಸೊ ಇಲ್ಲೇನು ಮಾಡ್ತಾರೆ, ಬಯರ್ ಕುಂತಿರ್ತಾರೆ ಮ್ಯಾಕ್ಸಿಮಮ್ ಪೋಸ್ಟ್ ಮಾಡಲಿಕ್ಕೆ. ಸೊ ಹಂಗಾಗಿ ಇಲ್ಲಿಂದ ಏನಾಗುತ್ತೆ, ಸ್ವಲ್ಪ ರಿಕವರಿ ಆದಂಗೆ ಆಗುತ್ತೆ. ಓಕೆ, ಮತ್ತು ಇದೇನಾಗುತ್ತೆ, ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ವೇಟ್ ಮಾಡೋಣ ಟಾರ್ಗೆಟ್ ಸಲುವಾಗಿ. ಸೊ ದಿಸ್ ಇಸ್ ಸ್ಟಾಪ್ ಲಾಸ್. This is a target point. ಸೊ ಟ್ರೇಡಿಂಗ್ ಲಾಜಿಕ್ ಏನಿದೆಲ್ಲ ಮಾರ್ಕೆಟಲ್ಲಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ವಿತೌಟ್ ಟ್ರೇಡಿಂಗ್ ಲಾಜಿಕ್ ಏನಾಗುತ್ತೆ, ನಮ್ಮದು ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಸೈಕಾಲಜಿ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಸೊ ಮಾರ್ಕೆಟ್ದಲ್ಲಿ ಏನೇನು ಆಗ್ತಿದೆ ಅಂತ ನಾವು ಅಬ್ಸರ್ವ್ ಮಾಡೋಕ್ಕಷ್ಟೇ. ಸೊ ಆ್ಯಸ್ ಪರ್ ದ ಪ್ಲಾನ್ ಏನಿದೆ, ನಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗಬೇಕು. ಯೂಸಲಿ ಏನಾಗಿದೆ, ಟೈಮ್ ಇದೆಯಲ್ಲ ಇನ್ನು ಮಾರ್ಕೆಟ್ದಲ್ಲಿ, ಇವಾಗ 10 ಗಂಟೆ ಆಗ್ತಿದೆ. ಸೊ ವೇಟ್ ಮಾಡೋಣ. ಇಲ್ಲೇನು ಮೀನ್ಸ್ ಬೈಯಿಂಗ್ ಏನು ಆಗಿದೆ ಅಲ್ಲ, ಮೇಜರ್ ಬೈಯಿಂಗ್ ಈ ಲೆವೆಲಿಂದ ಆಗಿದೆ. ಓಕೆ, ಇದೇನು ಸ್ಟ್ರಾಂಗ್ ಕ್ಯಾಂಡಲ್ ಇದೆಯಲ್ಲ, ಸೊ ಇಲ್ಲಿಂದ ಬೈಯಿಂಗ್ ಆಗಿದೆ ಮ್ಯಾಕ್ಸಿಮಮ್. ಸೊ ಅದರ ಪ್ಲಾನ್ ಪ್ರಕಾರ ನಮ್ದು ಎಕ್ಸಿಟ್ ಇಲ್ಲೇ ಇದೆ. ಸೊ ಹೋಲ್ಡಿಂಗ್ ಏನಿದೆಲ್ಲ ಮಾರ್ಕೆಟದಲ್ಲಿ, ಇಟ್ ರಿಕ್ವೈರ್ ನಾಲೆಜ್, ಎಕ್ಸ್ಪೀರಿಯನ್ಸ್, ಪೇಷನ್ಸ್. ಸೊ ಇದು ಎಲ್ಲನೂ ಮ್ಯಾಟರ್ ಆಗುತ್ತೆ. ಸೊ ಇದೇನು ಬ್ರೇಕ್ಔಟ್ ಆಗಿದಿಲ್ಲ, ಇವಾಗ ಈ ಲೆವೆಲ್ಗೆ ರಿಟೆಸ್ಟಿಗೆ ಹೋಗ್ತಾ ಇದೆ ಅಥವಾ ಈ ಲೆವೆಲ್ಗೆ ಹೋಗುತ್ತೆ. ಎರಡರಲ್ಲಿ ಒಂದು ಏನಾಗುತ್ತೆ, ರಿಟೆಸ್ಟ್ ಮಾಡಬೇಕಾಗುತ್ತದೆ ಮಾರ್ಕೆಟಲ್ಲಿ. ಅದಾದ್ಮೇಲೆ ಏನಾಗುತ್ತೆ, ಕಂಟಿನ್ಯೂಷನ್ ಆಗುತ್ತೆ ಮಾರ್ಕೆಟಲ್ಲಿ.
ಸೊ ಸಪೋಸ್ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಏನಾದ್ರು ಕನ್ಸಲ್ಟೇಷನ್ ಆಗತ್ತೋ, ಟೈಮ್ ಸ್ಪೆಂಡ್ ಮಾಡತ್ತಾರೆ, ಏನು ಮಾಡ್ತೀನಿ, ನಾನು ಪೊಸಿಷನನ್ನು ಎಕ್ಸಿಟ್ ಆಗ್ತೀನಿ. ಓಕೆ, ಯಾಕಂದ್ರೆ ಕನ್ಸಲ್ಟೇಷನ್ ಆದರೆ ಏನಾಗುತ್ತೆ, ಸೊ ನಮ್ಮದು ಏನು ಪ್ರಾಫಿಟ್ ಇರುತ್ತಲ್ಲ ಅದು ಮೀನ್ಸ್ ಟೈಮ್ ಡಿಕೆಯಲ್ಲಿ ನಮ್ಮ ಪ್ರಾಫಿಟ್ ಏನಾಗುತ್ತೆ ಆಲ್ಮೋಸ್ಟ್ 5 to 10% ಮೈನಸ್ ಆಗಿಬಿಡುತ್ತೆ ಅಲ್ಲಿ. ಸೊ ಹಂಗಾಗಿ ಇವ್ರಿಗೆ ಅಪಾರ್ಚುನಿಟಿ ಕೊಡೋದು ಬೇಡ, ನಾವು ಟೈಮ್ ಡಿಕೆ ಸಲುವಾಗಿ ನಮ್ಮ ಲಾಸ್ ತೊಗೊಳ್ಳೋದು ಬೇಡ, ಆಮೇಲೆ ಪ್ರಾಫಿಟ್ ಬಿಡೋದು ಬೇಡ. ಸೊ ಕನ್ಸಲ್ಟೇಷನ್ ಆದರೆ ಇನ್ನೊಂದು 5-10 ನಿಮಿಷ ನೋಡ್ತೀನಿ, ಇಲ್ಲೇನು ಮಾಡ್ತೀನಿ, ಸೊ ಮಾರ್ಕೆಟಿಂದ ಎಕ್ಸಿಟ್ ಆಗ್ತೀನಿ ಪೊಸಿಷನ್. ಓಕೆ, ಸೊ ಮಾರ್ಕೆಟದಲ್ಲಿ ಏನಾಗಿದೆ, ಇದು ಕನ್ಫರ್ಮೇಷನ್ ಕ್ಯಾಂಡಲ್ ಇದೆ, ಇದ್ರ ಫಾಲೋ ಥ್ರೂ ಕ್ಯಾಂಡಲ್ ಇದೆ, ಪ್ಲೇಸ್ ಏನಾಗಿದೆ ಇದ್ರ ಜೊತೆ ವಿತ್ ವ್ಯಾಲ್ಯೂಮ್ ಇದೆ ಇಲ್ಲಿ. ಓಕೆ, ಸೊ ವಿತ್ ವ್ಯಾಲ್ಯೂಮ್ ನಾವು ಟ್ರೇಡ್ ಮಾಡ್ತಾ ಇದ್ದೀವಿ. ಸೊ 2-3 ಕನ್ಫರ್ಮೇಷನ್ ನಮ್ಮ ಹತ್ರ ಇದೆ. ಸೊ ಹಂಗಾಗಿ ಈ ಟ್ರೇಡ್ ಏನಾಗಿದೆ, ಎಕ್ಸಿಕ್ಯೂಟ್ ಆಗಿದೆ ನನ್ನ ಹತ್ರ. ಸೊ ಇದೇನು ಜೋನ್, ಬೈಯಿಂಗ್ ಜೋನ್ ಇದೆಯಲ್ಲ, ಸೊ ಈ ಜೋನ್ ಇದೆಯಲ್ಲ, ಸೊ ಹಂಗಾಗಿ ಏನಾಗಿದೆ, ಮಾರ್ಕೆಟಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಗುಡ್ ಪ್ರಾಫಿಟ್ ಜೋನ್. ಆ್ಯಕ್ಚುಲಿ ಪ್ರಾಫಿಟ್ ಇಲ್ಲಿ ಬುಕ್ ಮಾಡ್ಕೋಬೋದು ನಾವು. ಏನಾಗುತ್ತೆ, ಒಂದು ಯಾವುದಾದ್ರೂ ಗ್ರೀನ್ ಕ್ಯಾಂಡಲ್ ಬಂದರೆ ನನ್ನ ಪ್ರಾಫಿಟ್ ಇರುತ್ತಲ್ಲ ಎಲ್ಲ ಹೋಗ್ಬಿಡುತ್ತೆ. ಸೊ ಬೆಟರ್ ಏನು ಮಾಡ್ತೀನಿ ನಾನು, ಇಲ್ಲಿ ನಾನು ಮೀನ್ಸ್ ನಂಗೆ ಇಲ್ಲಿ ತೆಗಿಯೋದು ಮೀನ್ಸ್ ಉತ್ತಮ ಅಂತ ಅನ್ಸತ್ತದ ಈಗ ಈ ಕಂಡೀಷನ್ ನೋಡಕತ್ತರ. ಆ್ಯಕ್ಚುಲಿ ಇದೆಲ್ಲ ಅಬ್ಸರ್ವ್ ಮಾಡಿದ್ವಿ ನಾವು ಮೊದಲೇ. ಓಕೆ, ಆ್ಯಸ್ ಪರ್ ದ ಪ್ಲಾನ್ ಏನಾಗಿದೆ, ನಮ್ಮದು ಟ್ರೇಡ್ ಎಕ್ಸಿಕ್ಯೂಟಿವ್ ಆಗಿದೆ. ಚಲೋ ಗೈಸ್, ಎಷ್ಟಿದೆ, ಸೊ ವೇಟ್ ಮಾಡ್ತೀನಿ ಒಂದು ಸ್ವಲ್ಪ. ಗೈಸ್ ಇಲ್ಲೇ ಪ್ರಾಫಿಟ್ ಬುಕ್ ಮಾಡ್ಕೋತೀನಿ, ಯಾಕಂದ್ರೆ ರಿಸ್ಕ್ ಇಷ್ಟೆಲ್ಲ ಮಾಡಿದ್ದೆಲ್ಲ ಮೀನ್ಸ್ ಅವ್ರಿಗೆ ಕೊಡೋದು ಬೇಡ. ಓಕೆ, ಎಷ್ಟಿದೆ, 14 ಸೆಕೆಂಡ್ ಇದೆ. ಈ ಜೋನ್ ಒಂದು ಸ್ವಲ್ಪ ಟಚ್ ಆದರೆ ಓಕೆ, ದಿಸ್ ಇಸ್ ಈ ಜೋನ್ ಟಚ್ ಆಗ್ಬೇಕಷ್ಟೇ, ನಮಗೆ ಎಕ್ಸಿಟ್ ಆಗ್ಬಿಡ್ತೀನಿ ಪಟ್ನ. ಸೊ ಎಕ್ಸಿಟ್ ಪ್ಲಾನ್ ಕೂಡ ಇರುತ್ತೆ, ಎಂಟ್ರಿ ಪ್ಲಾನ್ ಇರುತ್ತೆ, ಸ್ಟಾಪ್ ಲಾಸ್ ಇರುತ್ತೆ. ಸೊ ಎಲ್ಲನೂ ಮ್ಯಾಟ್ರ್ ಆಗುತ್ತೆ ಇಲ್ಲಿ. Guys, now I am ready for the exit. ಸೊ ಗೈಸ್, ಏನು ಹೇಳಿದ್ನಲ್ಲ, ಈ ಲೆವೆಲಲ್ಲಿ ನಂದು ಎಕ್ಸಿಟ್ ಆಗಿದೆ. ಓಕೆ, ಸೊ ಆಲ್ಮೋಸ್ಟ್ 2800 ಪ್ರಾಫಿಟ್ ಇದೆ. ಬಟ್ ನಾನು ನಿಮ್ಗೆ ಹೇಳಿದ್ನಲ್ಲ ಈ ಲೆವೆಲ್ದಲ್ಲಿ ರಿವರ್ಸ್ ಆಗುತ್ತೆ ಅಂತ ಹೇಳಿ ಬಿಫೋರ್. ಸೊ ಮಾರ್ಕೆಟ್ ಆ್ಯಸ್ ಪರ್ ನಮ್ದೇನು ಪ್ಲ್ಯಾನ್ ಇತ್ತಲ್ಲ ಅದೇ ಟೈಪ್ ಎಕ್ಸಿಕ್ಯೂಟ್ ಆಗಿದೆ. ನಾನು ಇಲ್ಲಿ ಸ್ವಲ್ಪ ಹೊತ್ತು ನಿಂತರೆ ಏನಾಗುತ್ತೆ, ನನಗೆ ಲಾಸಸ್, ಪ್ರಾಫಿಟ್ ಇದೆಲ್ಲ ಲಾಸ್ ಕನ್ವರ್ಟ್ ಆಗುತ್ತೆ, ಅಥವಾ ಕಾಸ್ಟ್ ಬರ್ತೀನಿ ನಾನು. ಸೊ ಈ ಪ್ರೈಸಲ್ಲಿ ನೀವು ಅಬ್ಸರ್ವ್ ಮಾಡಿ ಇವಾಗ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಸಡನ್ಲಿ. ಓಕೆ, ಸೊ ಬೈಯಿಂಗ್ ಜೋನ್ ಈಸ್ ವೆರಿ ಇಂಪಾರ್ಟೆಂಟ್, ಇದನ್ನು ನಾವು ಮೊದಲೇ ಅಬ್ಸರ್ವ್. ಸೊ ರೈಟ್ ಟೈಮ್ ಎಕ್ಸಿಕ್ಯೂಟ್ ಮೀನ್ಸ್ ಎಕ್ಸಿಟ್ ಆಗೋದು ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ. ಓಕೆ, ಥ್ಯಾಂಕ್ ಯು ಗೈಸ್ ವಾಚಿಂಗ್ ವಿಡಿಯೋ. ಸೊ ಇದು ನಿಮ್ಗೆ ಲರ್ನಿಂಗ್ ಕಂಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.